ನಮಸ್ಕಾರ ಎಲ್ರಿಗೂ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾತಾಡ್ತಿರೋದು ಉಮೇಶ. ಇವತ್ತಿನ ವಿಡಿಯೋ ಮಟನ್ ಮಸಾಲ ಪುಡಿ ಮಾಡೋ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಇದು ತುಂಬ ರೆಸಿಪಿ ಇದ್ದಾವೆ. ಮಟನ್ ಮಸಾಲ, ಗರಂ ಮಸಾಲ, ಈ ಥರ ರೆಸಿಪಿಗಳು ತುಂಬಾ ಇದ್ದಾವೆ. ಇವತ್ತು ನಾವು ಮಟನ್ ಮಸಾಲ ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀವಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀವಿ. ಫಸ್ಟಿಗೆ ಲವಂಗ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟಿದೆ. 2 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, 3 ಕೊಂಬು ಅಷ್ಟು ಕೊಂಬು, 3 ಅನಾನಸು, 2 ಟೇಬಲ್ ಸ್ಪೂನಷ್ಟು ಕಲ್ಲುವು, 10 ಏಲಕ್ಕಿ, 1 ಜಾಕಾಯಿ, 2-3 ಪೀಸು ಚಕ್ಕೆ, ಜಾಕ್ಪತ್ರೆ, ಪಲಾವ್ ಎಲೆ ಇದು. ಆಮೇಲೆ ಇದಕ್ಕೆ ಕಾಳು ಬೇಕಾಗುತ್ತೆ. ಹೆಸರು ಕಾಳು, ಜೀರಿಗೆ, ಆಮೇಲೆ ಮೆಂತ್ಯ, ಅಕ್ಕಿ, ಕಡಲೆಬೇಳೆ, ಕಡಲೆಕಾಳು, ಉದ್ದಿನಬೇಳೆ. ಇದಕ್ಕೆ ಇಷ್ಟು ಬೇಕಾಗುವಂಥ ಅಡುಗೆ ಸಾಮಗ್ರಿಗಳು ನೀವು ಮಾಡ್ಕೊಳ್ಳಿ. ಮತ್ತು 1 ಕೆ ಜಿಗೆ ಧನಿಯಾ, 1 ಕೆ ಜಿ ಧನಿಯಾ ಬೀಜ, 1 ಕೆ ಜಿನ ನಾವೀಗ ಮಟನ್ ಮಸಾಲೆ ಮಾಡ್ತಾ ಇರೋದು. ಮೊದಲಿಗೆ ಧನಿಯಾ ಬೀಜನ ಬಿಸಿಲಲ್ಲಿ ಒಣಗಿಸ್ಬೇಕು. ನಾವು 3 ದಿನ ಒಣಗಿಸಿದ್ದೀವಿ. ಒಣಗಿಸೋದು ಏನಕ್ಕೆ ಅಂದರೆ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಹಿಟ್ಟು ನೀಟಾಗಿ ಬರುತ್ತೆ, ಪುಡಿಯಾಗಿ ಸ್ಮೂತಾಗಿ ಪುಡಿ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಚೆನ್ನಾಗಿ ಒಣಗಿಸ್ತೀವಿ. ಮತ್ತು ಕಾಳು, ಮೆಣಸಿನ್ಕಾಯಿ, ಇದಕ್ಕೆ ನಾವು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಮೆಣಸಿನ್ಕಾಯಿನ ಸಪ್ರೇಟಾಗಿ ಮಾಡ್ತೀವಿ. ಇದನ್ನು ಸಪ್ರೇಟಾಗಿ ಒಣಗಿಸಿದ್ದೀವಿ. ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಸಪ್ರೇಟು ಖಾರದ ಪುಡಿ, ಸಪ್ರೇಟು ಮಟನ್ ಮಸಾಲ ಮಾಡ್ತಾಯಿದ್ದೀವಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಮೊದಲಿಗೆ ನಾವು ಕಡಲೆಕಾಳು ಹುರ್ಕೊತಾ ಇದ್ದೀವಿ. ಕಡಲೆಕಾಳು 100 ಗ್ರಾಮ್ ತಗೊಂಡಿದ್ದೀನಿ. ಇದನ್ನು ಬಿಡದೆ ಕೈ ಆಡಿಸ್ತಾ ಒಂದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ, ಇಷ್ಟು ಬಂದರೆ ಸಾಕು. ಇದು ಸುರ್ಕೊತಾ ಇದ್ದೀನಿ, ಒಂದು ಸಪ್ರೇಟಾಗಿ ಸುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 100 ಗ್ರಾಮಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಂದರೆ ನಾವು ಕುಸಲಕ್ಕಿ ತಗೊಂಡಿದ್ದೀವಿ. ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದು ನಿಮಗೆ ಇಷ್ಟ ಬಿಟ್ಟಿದ್ದು. ನಾವು ಕುಸಲಕ್ಕಿ ತಗೊಂಡಿದ್ದೀವಿ. ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕು. ಮತ್ತು ಇವಾಗ ಉದ್ದಿಬೇಳೆ ತೊಗೊಂಡಿದ್ದೀನಿ. ಉದ್ದಿಬೇಳೆ ಕೂಡ ಇದನ್ನು ಕೂಡ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಅಂಚು ಸಿಕ್ಕಾಪಟ್ಟೆ ಬಿಸಿ ಆಗುತ್ತೆ, ಬೇಯ್ತಾ ಸಿಹಿ ಇದಾಗುತ್ತೆ. ಕೈ ಬಿಡದೆ ಕೈ ಆಡಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇದು ಕರೆಕ್ಟಾಗಿ ಬಂದಿದೆ. ಯಾವುದನ್ನು ಸೇರಿಸಬಾರ್ದು, ಸೇರಿಸಿದ್ರೆ ಪುಡಿ ಚೆನ್ನಾಗಿ ಬರೋಲ್ಲ. ಇವಾಗ ಹೆಸರು ಕಾಳು ಹಾಕ್ತಾಯಿದ್ದೀವಿ. ಇದು ಅಷ್ಟೇ ಗ್ರೀನ್ ಕಲರ್ ಆಗಿ ಬ್ಲ್ಯಾಕ್ ಕಲರು, ಸ್ವಲ್ಪ ಬ್ರೌನಿಷ್ ಕಲರ್. ಇದು ಏನು ಹಸಿರಿದು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಹುರಿದಾಗ ಪುಡಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಕಲರ್ ಬಂದರೆ ಸಾಕು, ಇಷ್ಟಾದರೆ ಸಾಕು. ಗ್ರೀನ್ ಕಲರ್ ಇದ್ದು ಈ ಕಲರ್ ಬಂದರೆ ಸಾಕು, ಇಷ್ಟಾದರೆ ಸಾಕು. ಇದನ್ನು ಎತ್ತಿ ಸೈಡಿಗೆ ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಮೆಂತ್ಯ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟಿದೆ. ಅದು ಹಂಚು ಜಾಸ್ತಿ ಬಿಸಿ ಇದೆ. ನಾವು ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಅದನ್ನು ಯಾವುದು ನಾವು ಮಾಡ್ಬೇಕಾದ್ರೆ ಯಾವುದನ್ನು ಕೂಡ ಸೀಸ್ದಂಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಇದು ಸಾಂಬಾರು ಪುಡಿನಲ್ಲಿ ಇರೋದೇ ಟಿಪ್ಸು ಅಂತ ಹೇಳ್ಬೋದು. ಯಾವುದು ಸೀಸಿದ್ರು ನೋಡಿ. ಇವಾಗ ಸೀತಾ ಇದೆ, ಇವಾಗ ಪಟ್ಟಂತ ಎತ್ತಿಬಿಡ್ಬೇಕಲ್ಲ, ಸಿಡಿತಾ ಇದೆ ನೋಡಿ. ಇಷ್ಟಾದರೆ ಸಾಕು. ಬ್ರೌನ್ ಕಲರ್ ಬಂತು. ಇದನ್ನು ಎತ್ತಿ ತಟ್ಟೆಗೆ ಹಾಕ್ಕೊಂತೀವಿ ಸಪ್ರೇಟಾಗಿ ನೋಡಿ. ಇವಾಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀವಿ. ಇದು ಅಷ್ಟೇ ಹಂಚು ಬಿಸಿ ಇದೆ, ಫುಲ್ಲು ಫ್ಲೇಮ್ ಕಮ್ಮಿ ಮಾಡಿ ಹುರ್ಕೊತಾ ಇದ್ದೀವಿ. ಇದು ಅಷ್ಟೇ ಇದೆಲ್ಲ ಒಂದೊಂದು ನಿಮಿಷಕ್ಕೆ ಆಗೋವಂಥ ಕೆಲಸ ಇದು ಹುರಿಯೋದು ನೋಡಿ. ಆಗೋಯ್ತು ನೋಡಿ, ಎಷ್ಟು ಬೇಗ ಆಗೋಯ್ತು. ಇಷ್ಟಾದರೆ ಸಾಕು. ಇದು ಬ್ರೌನ್ ಕಲರ್ ಬಂತು. ಇಷ್ಟು ಹುರಿದ್ರೆ ಸಾಕು, ಜಾಸ್ತಿ ಸಿಹಿ ಥರ ಮಾಡಬಾರ್ದು. ಇವಾಗ ಸಾಸಿವೆ ಹಾಕ್ತಾಯಿದ್ದೀವಿ. ಇದು ಅಷ್ಟೇ
ಕಾವು ಜಾಸ್ತಿ, ಹಂಚು ಚೆನ್ನಾಗಿ ಬಿಸಿ ಇದೆ. ಇದನ್ನು ಅಷ್ಟೇ ಫ್ಲೇಮ್ ಕಮ್ಮಿ ಮಾಡ್ಕೊಂಡು 1 ನಿಮಿಷಕ್ಕೆ ಆಗೋಗುತ್ತೆ. ಇದು ಚಟಪಟ ಸಿಡಿಯುತ್ತೆ, ಸಿಡಿಯೋವರೆಗೂ ಆಗುತ್ತೆ ಅಷ್ಟೇ. ಇಷ್ಟಾದರೆ ಸಾಕು. ಇವಾಗ ಎತ್ತಿ ಇದನ್ನು ತಟ್ಟೆಗೆ ಹಾಕಿ ನೋಡಿ, ಚಟಪಟ ಸಿಡಿತಾ ಐತೆ. ಇಷ್ಟಾದರೆ ಸಾಕು, ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ ಅದು. ಸಾಕಷ್ಟಾದರೆ ಅದು ಫ್ಲೇಮಿಂದ ಮೇಲ್ಗಡೆ ಎತ್ತಿ ಹಿಂಗೆ ತಟ್ಟೆನ ಹಿಂಗೆ ಆಡಿಸಿದ್ರೆ ಅದರಲ್ಲೇ ಆಗುತ್ತೆ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ವಿ. ಇದು ಅಷ್ಟೇ ಈಗ ಏನು ಗೋಲ್ಡನ್ ಕಲರ್ ಇದೆ, ಹಳದಿ ಕಲರು, ಅದು ಸ್ವಲ್ಪ ಡಾರ್ಕ್ ಆಗಿ ಮಾಡ್ಕೋಬೇಕು. ಬಿಡದೆ ಕೈ ಆಡಿಸ್ಬೇಕು, ಯಾಕೆಂದರೆ ಹಂಚು ಬಿಸಿ ಇದೆ. ಇವಾಗ ಫ್ಲೇಮ್ ಹೈ ಮಾಡ್ಕೊಂಡು ಬಿಡದೆ ಕೈ ಆಡಿಸ್ಕೊಂಡು ಹುರ್ಕೋಬೇಕು. ಇವೆಲ್ಲ ಮೀಡಿಯಮಾಗಿ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಪುಡಿ ಸೂಪರಾಗಿ ಬರುತ್ತೆ. ನೀವೆಲ್ಲೋ ಜ್ಞಾನ ಇಟ್ಕೊಂಡು ಏನೋ ಮಾಡ್ಬೇಕಾದ್ರೆ ಮಾಡಿದ್ರೆ ಸೀದೋದ್ರೆ ಸೀದೋಯ್ತೆ, ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಹಾಕಿ ಮಾಡಿದ್ರೆ ಸಾಂಬಾರು ಪುಡಿ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋಲ್ಲ. ಇಷ್ಟಾದರೆ ಸಾಕು. ಇದು ಬ್ರೌನ್ ಕಲರ್ ಬಂತು, ಸಾಕು. ಇಷ್ಟಾದರೆ ಇದನ್ನು ಎತ್ತಿಟ್ಕೊತೀವಿ ನೋಡಿ. ಇಷ್ಟಾದರೆ ಸಾಕು ನೋಡಿ, ಯಾವುದು ಸೀತಾ ಇಲ್ಲ, ಕರೆಕ್ಟಾಗಿ ಬ್ರೌನ್ ಕಲರು ಗೊತ್ತಾಗ್ತಾ ಇದೆಯಲ್ಲ, ಗೋಲ್ಡನ್ ಕಲರ್ ಬರ್ತಾ ಇರೋದು ಕಾಣಿಸುತ್ತಲ್ವ ನಿಮಗೆ ನೋಡಿ. ಇವಾಗ 2 ಟೇಬಲ್ ಸ್ಪೂನು ಎಳ್ಳು ಹಾಕ್ಕೊತಾ ಇದ್ವಿ. ಇದು ಅಷ್ಟೇ, ಇದು ಹಂಚು ಕಾವು ಜಾಸ್ತಿ ಐತೆ. ಸುಮ್ಮನೆ ಮೇಲ್ಗಡೆ ಎತ್ತಿ ಹಿಂಗೆ ಆಡಿಸಿದ್ರೆ ಅಷ್ಟಕ್ಕೆ ಹುರ್ಕೊಬಿಡುತ್ತೆ ಅದು ನೋಡಿ. ಹಾಕಿದ ತಕ್ಷಣ ಹೊಗೆ ಬರ್ತಾಯಿದೆ, ಅದು ಸೀಸಬಾರ್ದು ನೋಡಿ. ಹಿಂಗೆ ಅದು ಕಾವಿಂದ ಆಚೆ ಕಡೆ ತಗೊಂಡು ಹಿಂಗೆ ಆಡಿಸಿದ್ರೆ ಅಷ್ಟರಲ್ಲೇ ಹುರ್ಕೊಬಿಡುತ್ತೆ, ಅಷ್ಟೇ ಸಾಕು. ಇಷ್ಟಾದರೆ ಸಾಕು. ಇವಾಗ ಕಾಳು ಐಟಮ್ ಎಲ್ಲ ಹುರಿದಿದ್ದಾಯಿತು. ಇವಾಗ ಮಸಾಲೆ ಐಟಮು ಲವಂಗ, ಮೆಣಸು, ಕೊಂಬು, ಅರಿಶಿನ ಕೊಂಬು, ಜಾಕಾಯಿ, ಜಾಕಪತ್ರೆ, ಅನಾನಸು ಎಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಹೈ ಫ್ಲೇಮ್ ಮಾಡಬಾರ್ದು. ಇದಕ್ಕೆ ಫುಲ್ಲು ಸ್ಲೋ ಇಟ್ಕೋಬೇಕು. ಇದನ್ನು ಅಷ್ಟೇ, ಹಂಚು ಜಾಸ್ತಿ ಕಾವಿದೆ, ಇದನ್ನು ಫ್ಲೇಮ್ ಫುಲ್ಲು ಕಮ್ಮಿ ಮಾಡಿ ಪರಿಮಳ ಬರೋಂಗೆ ಸ್ಮೆಲ್ಲು ಬರಬೇಕು, ಆ ಲೆವೆಲಿಗೆ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಇದೇನು ರೋಸ್ಟ್ ಬೇಕಾಗಲ್ಲ. ಬಿಡದೆ ಕೈ ಆಡಿಸ್ತಾ ಇದನ್ನು ಹುರ್ಕೋಬೇಕು, ಜಾಸ್ತಿ ಸೀಸಂಗಿಲ್ಲ. ಇದು ಮೈನ್ ಮಸಾಲೆ ಐಟಮ್. ಇದಕ್ಕೆ ಮಟನ್ ಮಸಾಲೆಗೆ ಮೈನ್ ಮಸಾಲೆ ಇದು. ಇದನ್ನೇ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ, ಬ್ರೌನ್ ಕಲರ್ ಬರಬೇಕು ಅಂತೇನಿಲ್ಲ. ಇದು ಪರಿಮಳ ಬಂದರೆ ಸಾಕು, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಇವಾಗ ಸಾಕು. ಇವಾಗ ಎತ್ತಿಟ್ಕೊತೀನಿ. ಇವಾಗ ಸಾಕು, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಎತ್ತಿಟ್ಕೊತೀನಿ. ಅಲ್ಲ, ನಿಮಗೇನು ಅದರಲ್ಲಿ ಆಗಿದೆಯಾ ಇಲ್ವ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಮಗಲ್ಲಿ ಕಾಣಿಸ್ತಾ ಇದೆ. ಹಿಂಗೆ ಫ್ಲೇಮಿಂದ ಎತ್ತಿಬಿಟ್ಟು ಇದು ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಹುರಿದಿದ್ದಾಯಿತು. ಎಳ್ಳು ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಟ್ಟರೆ ಮಟನ್ ಮಸಾಲ ಪುಡಿ ರೆಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಧನಿಯಾ ಬೀಜ ಹುರಿದದ್ದು ಒಂದು ವೀಡಿಯೋ ಧನಿಯಾ ಹುರಿದಿರೋದನ್ನು ನಿಮಗೆ ವೀಡಿಯೋ ಸ್ಕಿಪ್ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ಹುರಿದಿರೋದು ಅದು ಹುರಿದು ಇಟ್ಕೊಂಡಿರೋಂಥ ಧನಿಯಾ ಪುಡಿ, ಅದು ಧನಿಯಾ ಬೀಜ ಅದು. ಅದಕ್ಕೆ ಇವಾಗ ಹುರಿದಿಟ್ಕೊಂಡಿರೋದಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಮತ್ತು 100 ಗ್ರಾಮಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಎಲ್ಲ 2 ಕೈ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ 100 ಗ್ರಾಮಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಅಂದರೆ ಕೈಯಲ್ಲಿ 2 ಹಿಡಿಯೋ ಅಷ್ಟು ಹಾಕಿದ್ದೀನಿ. ಅದೆಷ್ಟು ಬರುತ್ತೋ ಅಂತ ಗೊತ್ತಿಲ್ಲ, 2 ಹಿಡಿ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡೋದಷ್ಟೇ. ಅದು ಮಿಕ್ಸ್ ಆಯಿತು. ಇವಾಗ ಮಿಲ್ಲಿಗೆ ಕೊಡ್ತೀವಿ. ಇವಾಗ ನಾವು ಖಾರದ ಪುಡಿ ಸಪ್ರೇಟ್ ಮಾಡೋದು, ಅದಕ್ಕೋಸ್ಕರ ಸಪ್ರೇಟಾಗಿ ಮೆಣಸಿನ್ಕಾಯಿ ಹುರ್ಕೊತಾ ಇದ್ವಿ. ನಮ್ಮ ಮಿಸಸ್ ಹುರಿತಾ ಇದ್ದಾರೆ. ಅದಕ್ಕೆ ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ, ಮಣಿಕಟ್ಟು ಮೆಣಸಿನ್ಕಾಯಿ ಅದನ್ನು ಹಾಕಿ, ಅದನ್ನೇನು ಜಾಸ್ತಿ ಹುರಿಯಲ್ಲ, ಸುಮ್ಮನೆ ಒಂದು ಬಿಸಿ ಆದರೆ ಸಾಕು. ಜಾಸ್ತಿ ಆದಾಗ ಕಲರ್ ಬರುತ್ತೆ, ಕಲರ್ ಬರೋವರೆಗೂ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಬಿಸಿ ಆದರೆ ಸಾಕು. ಅಷ್ಟು ಒಂದು 2 ನಿಮಿಷ 3 ನಿಮಿಷ ಹಂಗೆ ಬಾಣಲಿ ಬಿಸಿಯಾಗಿರುತ್ತೆ. ಒಂದು 2-3 ನಿಮಿಷ ಆಡಿಸಿದ್ರೆ ಸಾಕಾಗುತ್ತೆ. ಸಾಕಷ್ಟಾದರೆ ಅಂತ ಇದನ್ನು ಕೂಡ ಮಿಲ್ಲಿಗೆ ಹಾಕ್ತೀವಿ. ಇದ್ರದ್ದೇನು ಜಾಸ್ತಿ ಕೆಲಸ ಇಲ್ಲ, ಹುರಿಯೋದು ಅಂದ್ಬಿಟ್ಟು ಇನ್ನೇನು ಕೆಲಸ ಇಲ್ಲ ಇದು. ಇವಾಗ ಮಿಲ್ಲಿಗೆ ಬಂದಿದ್ದೀವಿ. ಮಿಲ್ಲಿಗೆ ಹಾಕ್ತಾಯಿದ್ದಾರಲ್ಲ, ಒಬ್ಬರು ರೆಡಿಸ್ ಹಾಕ್ತಾಯಿದ್ದಾರೆ.
ಮಿಲ್ಲು ನಮ್ಮ ಮನೆ ಪಕ್ಕದೊಳಗೆ ಇರೋದು, ಬೇಗ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಲ್ಲಿ ಬಂದಿದ್ವಿ. ನೋಡಿ ಇವಾಗ ಖಾರದ ಪುಡಿ ರೆಡಿ, ಫುಲ್ಲು ನೈಸಾಗಿ ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಉದ್ದು ರಾಗಿ ಬೀಳ್ತಾಯಿದೆ. ಯಾವುದು ಗಂಟಾಗಲಿ ಈ ಹಳ್ಳಿ ಕಡೆ ಹಲ್ಲು ಚಕ್ರ ಹಾಕಿ ಮಿಲ್ ಮಾಡ್ತಾರೆ, ಇಲ್ಲಿ ಒಂಥರ ಏರ್ ಔಟ್ ಥರ ಮಿಲ್ ಇದು. ನೀಟಾಗಿ ಒನ್ನಾಡೋ ಥರ ಜಲ್ಡಿ ಹಿಡಿಬೇಕು ಅನ್ನೋ ಥರ ಏನಿಲ್ಲ, ಒಂದೇ ಸತಿ ಫುಲ್ಲು ನೈಸಾಗಿ ಮಾಡಿಕೊಡ್ತಾರೆ, ಅದೇ ಜಲ್ದಿಯಾಗಿ ಬರುತ್ತೆ. ನೋಡಿ ಧನಿಯಾ ಪೌಡ್ರು ನಾವು ಹಾಕಿ ಎಲ್ಲ ಏನೇನು ಐಟಮ್ ಎಲ್ಲ ಹಾಕಿದ್ದೀವೋ ಇವಾಗ ಇದು ಹಂತಕ್ಕೆ ಬಂದಿದೆ. ಇದು ಅಡುಗೆ ಮಾಡೋದಕ್ಕೆ ರೆಡಿ ಆದಂಥ ಮಟನ್ ಮಸಾಲ. ಇದು ಬೇಕಾದ್ರೆ ತರಕಾರಿ ಸಾಂಬಾರು ಮಾಡೋಕ್ಕೂ ಯೂಸ್ ಮಾಡ್ಬೋದು, ಮಟನ್ನು ಮತ್ತು ಚಿಕನ್ನು ಮತ್ತು ಕೆಲವು ಪಲ್ಯಗಳೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಒಮ್ಮೆ ಹೀಗೆ ಟ್ರೈ ಮಾಡಿ. ನೀವು ಮಾಡಿದಂಥ ಪೌಡ್ರು ಹೇಗೆ ಬಂತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಎಲ್ಲವನ್ನ ಮೈಗೂಡಿಸಿಕೊಂಡಂತಹ ಒಂದು ಆಲ್ವೇಸ್ ಸ್ಥಳೀಯ ಆಸಕ್ತಿ. ಅವರು ರಾಜಕಾರಣ ಬೇರೆ, ಅವರ ರಾಜಕಾರಣವನ್ನ ಆಯಾ ಘಟ್ಟದಲ್ಲಿ ಕಾಲಘಟ್ಟದಲ್ಲಿ